ಸ್ನೇಹಿತರೆ ನೋಡಿ, ಇವರು ಏರ್ಪೋರ್ಟ್ ದೇವನಹಳ್ಳಿಯಿಂದ ಕಡೆಯಿಂದ ಹೋಗುತ್ತಲ್ಲ ಗಾಡಿಗಳು, ಜೀರೋ ಟೋಲ್ ಇರೋದು. ಇವರು ಕೇಳಿದ್ರೆ ಏನು ಹೇಳ್ತಿದ್ದಾರೆ, 120 ರೂಪಾಯಿ ಕಟ್ಟಾಗ್ತದೆ. ಇವರು ಏನು ಹೇಳಿದ್ರು ರೆಸ್ಪಾನ್ಸಿಬಲ್ ಆಫೀಸ್ ಹತ್ರ ಹೋಗಿ ಅಂತಿದ್ದಾರೆ. ನೋ ರೆಸ್ಪಾನ್ಸಿಬಲು. ಇದು ಜೀರೋ ಟೋಲು. ಆ್ಯಕ್ಚುಲಿ ಇದು ದೇವನಹಳ್ಳಿಯಿಂದ ಹೋಗಿ ಬರೋಂಥ ಗಾಡಿಗಳಿಗೆ ಜೀರೋ ಇರೋದು. 120 ರೂಪಾಯಿ ಇವ್ರು ಕಟ್ ಮಾಡ್ತಾ ಇದ್ದಾರೆ. ಸೊ ಏನು ಜಸ್ಟಿಂಗ್ ಪಾಸ್ ಮಾಡೋದಕ್ಕೆ. ಇದು NH ಹೈವೇ ಅಲ್ಲ, ಇದು ಆ್ಯಕ್ಚುಲಿ ಹೈದ್ರಾಬಾದ್ ಹೈವೇ ಅಲ್ಲ, ಏರ್ಪೋರ್ಟ್ಗೆ ಬೆಂಗಳೂರಿಂದ ಬರೋಂಥ ಗಾಡಿಗಳಲ್ಲ. ಇವರು ಸುಮ್ಮನೆ ಅನ್ಯಾಯವಾಗಿ ಕಟ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಕೇಳಿದ್ರೆ ಯಾರಾದರೂ ಹೇಳ್ತಾ ಇಲ್ಲ. ಹೇಳ್ರಿ, ಯಾರ್ರಿ? ಹಲೋ, ಮಾತಾಡಿ, ಯಾರು ಇದಕ್ಕೆ ರೆಸ್ಪಾನ್ಸಿಬಲ್? ಯಾರು ಹೇಳಿ? ಹೌದಪ್ಪ, ನೀವು ಯಾರಪ್ಪ? ನೀವು ಕೆಲಸ ಮಾಡೋರಲ್ವಾ? ನೀವು ಇಲ್ಲಿ ವರ್ಕ್ ಮಾಡೋರು ತಾನೆ? ಏನಕ್ಕೆ ಕಟ್ ಮಾಡ್ತೀರಾ 120 ರೂಪಾಯಿ ದುಡ್ಡು? ಇದು ಜೀರೋ ಟೋಲ್ ಆ್ಯಕ್ಚುಲಿ ಇರೋದು. 4 days ಐತೆ ಸರ್. ಹೌದು ಸರ್, ಇದು ಆ್ಯಕ್ಚುಲಿ ನಿಮಗೆ ದೇವನಹಳ್ಳಿಯಿಂದ ನೋಡಿ, ಈಗ ಇವರು ಹೇಳ್ತಾ ಇದ್ದಾರೆ, ಈ ಏರ್ಪೋರ್ಟ್ ಅವ್ರು ಹೇಳ್ತಾ ಇದ್ದಾರೆ ಇದು ಜೀರೋ ಟೋಲ್ ಆ್ಯಕ್ಚುಲಿ ಅಂತ. ಇಲ್ಲಿ ಯಾಕೆ ಕಟ್ ಮಾಡ್ತಾ ಇದ್ದೀರಾ ನೀವು? ಹೇಳ್ತಾ ಇಲ್ವಾ? ನೋಡಿ, ಏರ್ಪೋರ್ಟ್ ಅವ್ರು ಹೇಳ್ತಾ ಇಲ್ವಾ ಇಲ್ಲಿ? కంపెనీ చేంజ్ అయింది. అదే అడిగాం, వాళ్ళు అడిగితే సమాధానం ఏం చెప్పాలి మేము అడిగాం. ನೋಡಿ, ಇವರು ಏರ್ಪೋರ್ಟ್ ಆಫೀಸರು ಹೇಳ್ತಾ ಇದ್ದಾರೆ ಇದು ಜೀರೋ ಟೋಲ್ ಕಟ್ ಆಗಂಗಿಲ್ಲ ಅಂತ. ಇಲ್ಲಿರೋಂಥ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ, ಆಫೀಸಲ್ಲಿ ಹೋಗಿ ಕೇಳಿ ಅಂತ. ಏನ್ರಿ, ಏನು ಹೇಳ್ತೀರಾ? ಹೇಳ್ರಿ. ಇದು ಅದೇ ಆಫೀಸ್ ಡೌಟ್ ಮಾಡ್ತಾ ಎಷ್ಟು ದಿನದಿಂದ ಕಟ್ ಮಾಡ್ತಾ ಇದ್ದೀರಾ ನೀವು? 4 ಡೇಸಿಂದ ಕಟ್ ಮಾಡ್ತೀರಾ. ಇದಕ್ಕೆ ನೀವು ರೆಸ್ಪಾನ್ಸಿಬಲ್ ಏನು ಇಲ್ವಾ? ಇದಕ್ಕೆ ಅವರು ಕಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಫಾಸ್ಟಾಗಿ ಕಟ್ ಆಗ್ತದೆ ಸರ್. ಹೌದ್ರಿ, ಜಸ್ಟ್ 2 ಕಿಲೋಮೀಟರ್ ಜರ್ನಿ ಮಾಡೋದಕ್ಕೆ, 2 ಕಿಲೋಮೀಟರ್ ಏರ್ಪೋರ್ಟಿಂದ ಆಚೆ ಬರಲಿಕ್ಕೆ 120 ಕಟ್ ಮಾಡ್ತಿದ್ದೀರಲ್ಲ ನೀವು. ಸರಿನಾ ಇದು? ಏನು ಚಾಲಕರುಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ನೀವು? ಏನು ವರ್ಕ್ ಮಾಡ್ತಾ ಇದ್ದಾರೆ? ಕನ್ನಡ ಬರಲ್ವ ನಿಮ್ಗೆ ಮಾತಾಡಲಿಕ್ಕೆ? ಕನ್ನಡ ಬರ್ತದೆ ಸರ್. ನಿಮ್ಮ ಅಧಿಕಾರಿಗಳ ಹತ್ರ ಕರೆಕ್ಟಾಗಿ ಕೇಳಿ ಡಿಸ್ಕಸ್ ಮಾಡಿ, ಆಯ್ತಾ? ಫೋನ್ ಮಾಡಿ ಸರ್, ಆಲ್ರೆಡಿ ಫೋನ್ ಇಂಗ್ಲೀಷ್ಗೆ